ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ. ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಿಂದ ಸ್ಟಾರ್ಟ್ ಆಗಿದೆ. ಇದೇ ಫಸ್ಟ್ ಟೈಮ್ ಹನುಮಂತ್ ಅವರು ಸಿಟ್ ಮಾಡ್ಕೊಂಡಿರೋದು ಅಂತಾನೆ ಹೇಳ್ಬೋದು. ನಾನು ಮಾತಾಡಲ್ಲ ಅಂತ ರಜಿತ್ ಅಣ್ಣ ಹೇಳಿದ್ರು. ಇನ್ಮೇಲಿಂದ ಮಾತಾಡಿ ತೋರಿಸ್ತೀನಿ ಅಂತ ನಾಮಿನೇಷನ್ ರೀಸನ್ ಕೊಡ್ತಾರೆ. ನಿನ್ನ ಹತ್ರ ಇದಕ್ಕಿಂತ ದೊಡ್ಡ ಬದನೆಕಾಯಿ ರೀಸನ್ ಏನು ಇಲ್ಲ ಬಿಡು ಅಂತ ರಜಿತ್ ಅವರು ಹೇಳ್ತಾರೆ. ಆದರೆ ಅದೇ ರೀಸನ್ ಹೇಳಿ ಹನುಮಂತು ಅವರು ನಾಮಿನೇಷನ್ ಮಾಡ್ತಾರೆ. ಆದರೆ ರಜಿತ್ ಅವರು ನನಗೆ ಇಷ್ಟ ಆಗಲಿಲ್ಲ ನಿನ್ನ ರೀಸನ್ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತು ಅವರು ನಾನು ನಿಮಗೆ ಇಷ್ಟ ಆಗಕ್ಕೆ ಬಂದಿಲ್ಲ, ಜನಕ್ಕೆ ಇಷ್ಟ ಆಗಕ್ಕೆ ಬಂದಿರೋದು ಅಂತ ರಿಪ್ಲೈ ಮಾಡ್ತಾರೆ. ಹಾಗೆ ಉಗ್ರ ಮಂಜು ಅವರು ಶಿಶಿರ್ ಅವರಿಗೆ ನಾಮಿನೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೀವು ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲೂ ಸ್ಟ್ಯಾಂಡ್ ತಗೊಳ್ತಿಲ್ಲ, ಫಸ್ಟ್ ವೀಕ್ ಅಷ್ಟೇ ನೀವು ಕಾಣಿಸಿದ್ದು, ಹಳೆ ರೀಸನ್ ಹೇಳಿದ್ರು ಅಂತಾನೆ ಹೇಳ್ಬೋದು ಮಂಜಣ್ಣ ಅವರು. ಅದಕ್ಕೆ ಶಿಶಿರ್ ಅವರು ಇಲ್ಲ, ನಾನು ಎಲ್ಲದಕ್ಕೂ ಸ್ಟ್ಯಾಂಡ್ ತಗೊಂಡಿದ್ದೀನಿ, ಹಾಗೆ ಮಾತಾಡಿದ್ದೀನಿ ಅಂತ ಇಬ್ಬರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಡ್ರೋನೋ ಪ್ರತಾಪ್ ಅವರು, ನಾನು ಬಿಗ್ ಬಾಸ್ ಮನೆಗೆ ಗೆಸ್ಟಾಗಿ ಬಂದಿರೋದು ಸ್ಪರ್ಧೆಯಾಗಲ್ಲ, ನೀವು ಸ್ವಲ್ಪ ವ್ಯಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಳಿ, ಹಾಗೆ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಾ ಅಂತ ಅವರ ಬೇಸರನ ಹೊರಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಗೋಲ್ಡ್ ಸುರೇಶ್ ಮತ್ತು ವರ್ತೂರ್ ಸಂತೋಷ್ ಅವರು ಜೈಲಲ್ಲಿ ಇದ್ದಾರೆ. ಯಾಕಂತ ಗೊತ್ತಿಲ್ಲ, ಇಬ್ಬರು ಬಂಗಾರದ ಮನುಷ್ಯರು. ಕಳಪೆ ಕೊಡೋಕ್ಕಿದು ಫ್ರೈಡೇನೂ ಅಲ್ಲ, ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತಿನ ಎಪಿಸೋಡ್ ನೋಡಬೇಕು. ಹಾಗೆ ನಿಮಗೆ ಗೊತ್ತಿದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನು ಡ್ರೋನೋ ಪ್ರತಾಪ್ ಅವರಿಗೆ ವಿಶೇಷ ಅಧಿಕಾರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 10ರಲ್ಲಿ ಅವರು ಈ ಟಾಸ್ಕ್ನಲ್ಲಿ ಆಟ ಆಡಿ ವಿನ್ ಆಗಿದ್ರು. ಈ ಟಾಸ್ಕ್ನ ಇವಾಗ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ. ಅದು ಯಾರ್ಯಾರು ಆಡಬೇಕು ಅಂದರೆ ತ್ರಿವಿಕ್ರಮ್, ಶಿಶಿರ್, ರಜಿತ್ ಅವರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಟಾಸ್ಕ್ನ ಬಾಲ್ ಒಳಗೆ ನಾಮಿನೇಷನ್ ಟಿಕೆಟ್ ಇರುತ್ತೆ, ಅದನ್ನು ಅವರು ಮೂವರಲ್ಲಿ ಯಾರು ಹೋಗಿ ಬೇಗ ಹುಡುಕಿ ತಂದು ಕೊಡ್ತಾರೋ ಪ್ರತಾಪ್ ಅವರಿಗೆ, ಅದರಲ್ಲಿ ಅವರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ ಬಾಲಲ್ಲಿ 2 ನಾಮಿನೇಷನ್ ಟಿಕೆಟ್ ಇರುತ್ತೆ, ಅದರಲ್ಲಿ ಯಾರು ಬೇಗ ಫಸ್ಟ್ ತಂದು ಕೊಡ್ತಾರೋ ಅವರು ಈ ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಅವರಿಗೆ ವಿಶೇಷ ಅಧಿಕಾರವನ್ನು ಕೊಡ್ತಾರೆ ಅಂತಲೇ ಈ ಟಾಸ್ಕಲ್ಲಿರೋದು. ಹಿಂದಿನ ಸತಿ ಪ್ರತಾಪ್ ಅವರು ಈ ಟಾಸ್ಕ್ನ ವಿನ್ ಆಗಿದ್ರು, ಅವರಿಗೂ ವಿಶೇಷ ಅಧಿಕಾರನ ಕೊಟ್ಟಿದ್ರು. ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ. ಹಾಗೆ ಈ ಟಾಸ್ಕ್ನಲ್ಲಿ ಬೇಗ ಹುಡುಕಿ ವಿನ್ ಆಗಿದ್ದು ತ್ರಿವಿಕ್ರಮ್ ಅವರು ಅಂತ ಅಪ್ಡೇಟ್ ಇದೆ. ಹಾಗೆ ಈ ನಾಮಿನೇಷನ್ ಟಿಕೆಟ್ ಯಾರೇ ವಿನ್ ಆದರೂ ಅವರಿಗೆ ತುಂಬ ಪವರ್ ಇರುತ್ತೆ ಅಂತಲೇ ಹೇಳ್ಬೋದು. ಈ ಪವರ್ನ ಹೇಗೆ ಉಪಯೋಗ ಮಾಡ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅವ್ರಿಗೆ ಅವರೇ ಸೇವ್ ಮಾಡ್ಕೊಳ್ತಾರೋ ಅಥವಾ ಬೇರೆಯವ್ರಿಗೆ ಸೇವ್ ಮಾಡ್ತಾರೆ ಅಂತ ನೋಡಬೇಕು. ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಲಾಗ್ ಮಾಡ್ತಿದ್ದಾರೆ ಇತ್ತೀಚಿನ ದಿನದಲ್ಲಿ ಅಂತಲೇ ಹೇಳ್ಬೋದು. ನಾಮಿನೇಷನ್ ಪ್ರಕ್ರಿಯೆ ಇವತ್ತು ಮತ್ತು ನಾಳೆನೂ ಇರುತ್ತೆ ಅಂತಲೇ ಅನಿಸುತ್ತೆ. ಹಾಗೆ ಈ ವಾರ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಅಂದರೆ ಉಗ್ರ ಮಂಜು ಅವರು, ಶಿಶಿರ್, ಧನ್ರಾಜ್